ದಯವಿಟ್ಟು ಎಲ್ಲರೂ ಕೈ ಮುಗಿದು ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಂ ಬುದ್ಧಂ ಶರಣಂ ಗಚ್ಛಾಮಿ ದ್ವಿತೀಯಂ ಧಮ್ಮಂ ಶರಣಂ ಗಚ್ಛಾಮಿ ದ್ವಿತೀಯಂ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಂ ಬುದ್ಧಂ ಶರಣಂ ಗಚ್ಛಾಮಿ ದ್ವಿತೀಯಂ ಧಮ್ಮಂ ಶರಣಂ ಗಚ್ಛಾಮಿ ದ್ವಿತೀಯಂ ಸಂಘಂ ಶರಣಂ ಗಚ್ಛಾಮಿ ಪಾಣಾತಿಪಾತ ವೇರಮಣಿ ಸಿದ್ಧಾರ್ಥಂ ಸಮಾಧಿಯಾಮಿ ಅನುದಾನ ವೇರಮಣಿ ಸಿದ್ಧಾರ್ಥಂ ಸಮಾಧಿಯಾಮಿ ಕಾವ್ಯಸೂತ್ರಾಚಾರ ವೇರಮಣಿ ಸಿದ್ಧಾರ್ಥಂ ಸಮಾಧಿಯಾಮಿ ಮೂಸಾವಾದ ವೇರಮಣಿ ಸಿದ್ಧಾರ್ಥಂ ಸಮಾಧಿಯಾಮಿ ನೋಡುವಂತ ಒಂದು ಅವಕಾಶನ ಕಲ್ಪಿಸಿದ್ದಾರೆ. ರಾಜು ಅವರು ಹೇಳಿದಂಗೆ ಅದು ನಮಗೆ ಮೂರ್ತಿ ಪ್ರತಿ ದಿವಸ ಸಂದೇಶ ಸಾರುವಂತದಿರಬೇಕು. ಮತ್ತು ನಾನು ಕೂಡ ಅಂಬೇಡ್ಕರ್ ಆಗ್ಲಿಕ್ಕೆ ಆಗಲ್ಲ. ಅವರ ಅಧ್ಯಕ್ಷರಾಗಿರುವಂತಹ ಸಹೋದರಿ ಶ್ರೀಮತಿ ಸುಷ್ಮಾ ಅವರೇ, ಉಪಾಧ್ಯಕ್ಷರಾಗಿರುವಂತಹ ಸಹೋದರಿ ಅಶ್ವಿನಿ ಅವರೇ, ವೇದಿಕೆಯನ್ನ ಅಲಂಕರಿಸಿರುವಂತಹ ಹಿರಿಯರಾಗಿರುವಂತಹ ಸನ್ಮಾನ್ಯ ಡಿ.ಎಸ್. ನಾಯಕ್ ಅವರೇ, ಸಂಜು ಬಾನೆ ಅವರೇ, ಹಿರಿಯರಾದ ಅರ್ಜುನ್ ಅವರೇ, ಈ ಊರಿನ ಪ್ರಮುಖರಾದ ಚಂದು ಕಾಕಾ ಅವರೇ, ಈ ಕಾರ್ಯಕ್ರಮಕ್ಕೆ ಕಾರಣ ಶಾಸಕರ ರಾಜಕೀಯ ಮಾಜಿ ಸರ್ಕಾರ ಸರ್, ಸುಮಾರು 2000 ಇಸ್ವಿಯಿಂದ 25 ವರ್ಷ ಆಯ್ತು ಸರ್. ಹಾವೇರಿ ತಾಲೂಕು ಆಗುತ್ತೆ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಸರ್. ಇಲ್ಲಿವರೆಗೆ ಗೆಜೆಟ್ ಪಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಸರ್, ಹಾವೇರಿ ತಾಲೂಕು ಆಗ್ತದೆ ಇನ್ನು ನಮ್ಮ ಜಿಲ್ಲೆ 2-3 ತಾಲೂಕು ಆಗುತ್ತೆ ಸರ್. ಕುರ್ಚಿಯವರು ಅವ್ರು ಮುಗಿದಿಲ್ಲ. ಜಿಲ್ಲೆಯಲ್ಲಿ 2-3 ತಾಲೂಕು ಆಗಲಿಕ್ಕೆ ಯೋಗ್ಯ ಆಗೋದ್ರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಸೊ ಇದು ಸರ್ಕಾರ ಮಟ್ಟದಲ್ಲಿ ಸಿಂಗಲ್ ನಡೀತಾ ಇದೆ. ಸರ್, ರಾಯಬಾಗ್ ತಾಲೂಕಿನಲ್ಲಿ ಸರ್ ಕುರ್ಚಿನೂ ತಾಲೂಕಕ್ಕೆ ಕೇಳ್ತಾ ಇದ್ದಾರೆ, ಆರೋಗ್ಯನೂ ತಾಲೂಕಕ್ಕೆ ಕೇಳ್ತಾ ಇದ್ದಾರೆ. ಅದು ಭೌಗೋಳಿಕವಾಗಿ ಅಲ್ಲಿರುವಂಥ ಫೆಸಿಲಿಟಿ ಅದನ್ನು ನೋಡಿ ನಿಷೇಧ ಮಾಡ್ತಾರೆ. ಅನುಕೂಲ ಆಗುತ್ತೆ. ಸರ್ಕಾರಿ ಕಟ್ಟಡ ಕಟ್ಟಲಿಕ್ಕೆ ಜಾಗ ಬೇಕು. ನಾವು ನೋಡ್ಬಾರ್ದು ಸರ್. ಇವತ್ತು ಗೃಹಲಕ್ಷ್ಮಿ ಬದಲು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಕೊಟ್ಟಿಲ್ಲ ಕೊಡ್ತಾರೆ ಅಂತ ಹೇಳಿದ್ರೆ ಡಿಲೇ ಆಗುತ್ತೆ. ವಿರೋಧ ಪಕ್ಷದವರು ಅದ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್. ಆರೋಪ ಏನಿಲ್ಲ, ಅದನ್ನು ಕೊಡಬೇಕಾಗಿ ಕೊಡ್ತಾರೆ. ಸರ್ ಅದೇನು ಮಿಸ್ಯೂಸ್ ಆಗಿಲ್ಲ, ಡಿಲೇ ಆಗಿದೆ ಕೊಡ್ತಾರೆ. ಸರ್ ಸರ್ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಬಲವಾದ ನಾಯಕರು ಇದ್ರೂ ಕೂಡ ಕುಕಾಕ ಕೂಡ ಜಿಲ್ಲಾ ಆಗ್ತಾ ಇಲ್ಲ, ಚಿಕ್ಕೋಡಿ ಕೂಡ ಜಿಲ್ಲಾ ಆಗ್ತಾ ಇಲ್ಲ ಸರ್. ಇದ್ರ ಏನು ಮರ್ಮ ಅಂತ ಗೊತ್ತಾಗ್ತಿಲ್ಲ ಸರ್. ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಕಾಲ ಕೂಡಿ ಬರಬೇಕು. ಸರ್ಕಾರ ಚಿಂತನೆ ಮಾಡಬೇಕು. ಎಲ್ಲ ಶಾಸಕರ ನಿಮ್ಮ ಅಂತ ಬೇಕಾಗುತ್ತೆ. ಎಲ್ಲರೂ CM ಅವರು ಒಂದು ಮೀಟಿಂಗ್ ಮಾಡ್ತಾರೆ ಬೆಂಗಳೂರಲ್ಲಿ. ಅದ್ರ ಬಗ್ಗೆ ನೋಡೋಣ ಸರ್. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿದಿನ ಕೂಡ ಡಿನ್ನರ್ ಮೀಟಿಂಗ್ಗಳಾಗ್ತಾ ಇದಾವೆ ಸರ್. ಊಟ ಮಾಡಬೇಕಲ್ಲ, ದುಷ್ಟಿ ಆಗ್ತಲ್ಲ. ಅಲ್ಲ ಸರ್, ಊಟ ಮೀಟಿಂಗ್ ಆಗ್ತಾ ಇದೆ. ಮೀಟಿಂಗ್ ಆಗ್ತಾ ಇದೆ ಸರ್. ಏನಿದ್ರು ಸೆಕ್ರೆಟರಿ ಸರ್, ಒಂದು ಬಣ ಅಷ್ಟ ಬಂದಿದೆ ಸರ್, ಇದೊಂದು ಬಣ ಬಂದಿಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಬಣ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಇವಾಗ ಸರ್ 2020 ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು ಸಿದ್ದರಾಮಯ್ಯ ಅವ್ರನ್ನ ಔಟ್ ಗೋಯಿಂಗ್ ಸೇಮ್ ಅಂತ ಹೇಳ್ತಾ ಇದ್ದಾರೆ. ಇದು ಅವ್ರ ಸಂಬಂಧ ಇಲ್ಲ. ನಮ್ಮ ಪಕ್ಷ ಇದೆ, ನಮ್ಮ ಶಾಸಕರಿದ್ದಾರೆ. ಅದು ನಮಗೆ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ. ಪಕ್ಷದ ಹೇಳಿಕೆ ಅವ್ರ ಹೆಂಗೆ ಔಟ್ ಗೋಯಿಂಗ್ ಅನ್ನೋರು ನಮ್ಮ ಪಕ್ಷದ ಆಂತರಿಕ ವಿಚಾರ. ಸರ್ 2026ನೇ ಇಶ್ಯೂಗೆ ನೀವೇ ಸೇಮ್ ಅಂತ ಹೇಳ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತಾರೆ? ಇಲ್ಲ ಆ ಥರ ಇಲ್ಲ 28 26 ಚರ್ಚೆ ಮಾಡೋಣ.